ನನಗೆ ವಿದ್ಯಾಭ್ಯಾಸ ಮಾಡುವ ಅವಕಾಶವಿದ್ದರೂ ಶಿಕ್ಷಣ ಪಡೆಯಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ತಾಲೂಕಿನ ಯಾವುದೇ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ನನ್ನ ಆಶಯ ಎಂದು ಶಾಸಕ BN ರವಿಕುಮಾರ್ ಹೇಳಿದರು. ತಾಲೂಕಿನ ಸಾದಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಕಾಲೇಜಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ KPS ಮತ್ತು ಕಾಲೇಜು ಪ್ರಾರಂಭೋತ್ಸವ ಮತ್ತು ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯವಾದ ಪುಸ್ತಕಗಳು, ಕಲಿಕಾ ಸಾಮಗ್ರಿಗಳು ಸೇರಿದಂತೆ ಶಿಕ್ಷಣಕ್ಕೆ ಬೇಕಾದ ಎಲ್ಲಾ ರೀತಿಯ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ನನಗೆ ಬಡವರ ಕಷ್ಟಗಳು ಚೆನ್ನಾಗಿ ಗೊತ್ತಿದೆ. ನನ್ನ ತಂದೆ ತಾಯಿ ಹಾಗೂ ರಾಜಕೀಯ ಗುರುಗಳಾದ HD ದೇವೇಗೌಡರ ಆಶೀರ್ವಾದದಿಂದ ಶಾಸಕನಾಗಿದ್ದು ಶಿಕ್ಷಣ, ಆರೋಗ್ಯ ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ P. ಸ್ವಾಮಿ, ಶಾಸಕ BN ರವಿಕುಮಾರ್ ತಮ್ಮ ಸಂಪೂರ್ಣ ವೇತನವನ್ನು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಮೀಸಲಿಟ್ಟು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 50,000, ತೃತೀಯ ಬಹುಮಾನ 25,000 ನಗದು ಬಹುಮಾನ ಮೀಸಲಿಡಿರುವುದು ಮಾದರಿಯಾಗಿದೆ. ಜೊತೆಗೆ ಉತ್ತಮ ಬೋಧನೆ ನೀಡಿದ ಶಿಕ್ಷಕರನ್ನು ಗೌರವಿಸಲಾಗುತ್ತಿದೆ. ಅಂಬೇಡ್ಕರ್ ಜಯಂತಿ ಹಾಗೂ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸುವ ಇಂತಹ ಶಾಸಕರನ್ನು ನಾನು ಇದುವರೆಗೂ ನೋಡಿಲ್ಲ ಎಂದು ಪ್ರಶಂಸಿಸಿದರು. ತಮ್ಮ ಮೊದಲ ಸೇವಾ ನೇಮಕಾತಿಗೆ ಶಿಡ್ಲಘಟ್ಟವನ್ನು ಆಯ್ಕೆ ಮಾಡಿಕೊಂಡಿದ್ದು ಕ್ಷೇತ್ರದ ಶಾಸಕರು ಜನಪರ ಕಾರ್ಯಕ್ರಮಗಳನ್ನು ತಿಳಿದು ಹೆಮ್ಮೆ ಎನಿಸಿತು. ಇಂತಹ ಶಾಸಕರನ್ನು ಪಡೆದಿರುವ ಶಿಡ್ಲಘಟ್ಟ ಕ್ಷೇತ್ರದ ಜನರು ಅದೃಷ್ಟವಂತರು ಎಂದು ಹೇಳಿದರು. ನಂತರ ಶಾಸಕರು ಎಂದಿನಂತೆ 4ನೇ ವರ್ಷವೂ ಕೂಡ ಪ್ರತಿಭಾವಂತ ಮಕ್ಕಳಿಗೆ 1 ಲಕ್ಷ ಮೊದಲ ಬಹುಮಾನ, 50,000 ದ್ವಿತೀಯ ಬಹುಮಾನ, 25,000 ತೃತೀಯ ಬಹುಮಾನ ಘೋಷಿಸಿದರು. ಇವತ್ತು ನಮ್ಮ BO ಸರ್ ಅವರು ಮತ್ತು ನಮ್ಮ ಮಂಜಣ್ಣವರೆಲ್ಲ ಮಾತಾಡಿದ್ದಾರೆ. ಇವತ್ತು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ರೈತ ಕುಟುಂಬದ ಒಬ್ಬರನ್ನ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ನಾವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ನಾವು ಗಮನಿಸಿದಾಗ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡಬೇಕನ್ನೋ ಒಂದು ಸಂಕಲ್ಪವನ್ನು ಮಾಡಿ ಏನು ಇವತ್ತು ಈ ಕ್ಷೇತ್ರದಲ್ಲಿ 2023-24ನೇ ಸಾಲಿನ ಮೊದಲನೇದಾಗಿ ನಾವು ಈ ಕಾರ್ಯಕ್ರಮ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ ಸುಮಾರು 13,700 ಜನ ಮಕ್ಕಳಿದ್ರು. ಅದಾದಮೇಲೆ 24-25ನೇ ಸಾಲಿನ ನೋಡಿದಾಗ 12,300 ಬಂತು ಮತ್ತು 25-26ನೇ ಸಾಲು ನೋಡಿದಾಗ 11,600 ಬಂತು. ಈ ವರ್ಷ ನೋಡಿದಾಗ ಮತ್ತೆ 1,000 ಕಡಿಮೆ ಆಗಿದೆ. ಈಗ ನಾವು ಗಮನಿಸಿದಾಗ 1ನೇ ತರಗತಿಯಿಂದ 4ನೇ ತರಗತಿವರೆಗೂ 4,120 ಜನ ವಿದ್ಯಾರ್ಥಿಗಳಿದ್ದಾರೆ. 5ನೇ ತರಗತಿಯಿಂದ 7ನೇ ತರಗತಿವರೆಗೂ 3,261 ಜನ ವಿದ್ಯಾರ್ಥಿಗಳಿದ್ದಾರೆ ಮತ್ತು 8ರಿಂದ 10ನೇ ತರಗತಿವರೆಗೂ ನೋಡಿದಾಗ 2,094 ಜನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಸುಮಾರು ಇಡೀ ಕ್ಷೇತ್ರದಲ್ಲಿ 250 ಜನ ಇದ್ದಾರೆ. ಇವತ್ತು ನಮ್ಮ ಚಿಲಕಲನೂರು ಹೋಬಳಿ ಸೇರಿ ಈ ಒಂದು ವರ್ಷದಲ್ಲಿ ಸುಮಾರು 11,250 ಮಕ್ಕಳು ಇವತ್ತು ಇದುವರೆಗೂ ಹಾಜರಾತಿ ಆಗಿರ್ತಕ್ಕಂಥ ಫಲಿತಾಂಶ ನಮ್ಗೆ ದೊರಕೈತಿ. ಏನಿವತ್ತು ಶಿಕ್ಷಣಕ್ಕೆ ಯಾಕೆ ನಾನು ಹೆಚ್ಚಿನ ಒತ್ತು ಕೊಡ್ಬೇಕಂದ್ರೆ, ನಾನು ಯಾಕೆ ಒಂದು ಸಂಕಲ್ಪ ಮಾಡಿದ್ದೆ ಅಂದರೆ, ಇವತ್ತು ನಾನು ನಮ್ಮ ತಂದೆ ತಾಯಿನ ಓದಿಸ್ಬೇಕಂತ ಬಹಳಷ್ಟು ಪ್ರಯತ್ನ ಪಟ್ಟು ನಾವು ಆರ್ಥಿಕವಾಗಿ ಚೆನ್ನಾಗಿದ್ರೂ ನಾನು ಓದೋಕ್ಕಾಗಿಲ್ಲ. ನಂತರ ಯಾರೂ ಅವಿದ್ಯಾವಂತರಾಗಬಾರ್ದು, ಎಲ್ಲರೂ ವಿದ್ಯಾವಂತರಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮ ಅಂದ್ಕೊಂಡ್ವಿ. ಅಂತ ಈ ತೀರ್ಮಾನವನ್ನು ಮಾಡಿದ್ವಿ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ ಕಾರಣ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಗುರುಗಳು, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನಮ್ಮ ಗುರುಗಳವರು, ಈ 3 ಜನನ ನಾವು ಪಾಲನೆ ಮಾಡಿದಾಗ ನಾನು ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿದ್ದೆ. ಅದೇ ರೀತಿ ಆ ವಿದ್ಯಾರ್ಥಿಗಳು ಏನಿದ್ದಾರೋ ತಮ್ಮ ತಂದೆ ತಾಯಿಯಂದರು ನಿಮ್ಮ ಮೇಲೆ ಭಾಳಷ್ಟು ಗಮನ ಇಟ್ಟು ನಮ್ಮ ಮಕ್ಕಳಿಗೆ ಈ ಒಂದು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನ ಕೊಡ್ಬೇಕಂತ ಅವ್ರು ಏನು ಒಂದು ಸಂಕಲ್ಪ ಮಾಡಿರ್ತಾರೆ. ತಾವು ವಿದ್ಯಾರ್ಥಿಗಳು ನೀವು ಈ ಸಮಾಜದಲ್ಲಿ ಅತಿ ಎತ್ತರಕ್ಕೆ ಬೆಳಿಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಶಿಕ್ಷಣ ಕೊಡ್ತಕ್ಕಂಥ ಗುರುಗಳನ್ನ ತಾವು ಪಾಲನೆ ಮಾಡಿದಾಗ ನೀವು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಈ ಕ್ಷೇತ್ರದಲ್ಲಿ
ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ 1 ಲಕ್ಷ ಅಂತ ನಾವು ಹಿಂದಿನ ವರ್ಷ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಸಾಧನೆ ಶಾಲೆಗೆ ವಿದ್ಯಾರ್ಥಿಗೆ ಬಂದಿದೆ. ಇದು ಭಾಳಷ್ಟು ಸಂತೋಷ ಅಂತ ನಾನು ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ, ಅದೇ ರೀತಿ ಇವತ್ತು ಏನು ನಾವು ಘೋಷಣೆ ಮಾಡಿದಂಥ ಸರ್ಕಾರಿ ಶಾಲೆಯಲ್ಲಿ ಓದಿ ಅತಿ ಹೆಚ್ಚು ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗೆ ಮುಂದಿನ ವರ್ಷವೂ ಸಹ 1 ಲಕ್ಷ ಮೊದಲನೇ ಬಹುಮಾನ ಕೊಡ್ತೀರಿ. ಎರಡನೇ ಅತಿ ಹೆಚ್ಚಿನ ಅಂಕ ಪಡ್ತಕ್ಕಂಥವ್ರಿಗೆ 50,000 ಮತ್ತು 3ನೇ ಸ್ಥಾನಕ್ಕೂ ಸಹ ನಾವು 25,000 ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ. ಅದೇ ರೀತಿ ಇವತ್ತು ಆ ಶಾಲೆಯ ಶಿಕ್ಷಕರಿಗೂ ಏನು ಈ ವರ್ಷ ನಾವು ಅವ್ರನ್ನ ಗೌರವಿಸಿ ಒಂದು ಸನ್ಮಾನ ಮಾಡಿದರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀರಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಈ ಸಾದ್ಲಿ ಗ್ರಾಮದ ಒಂದು ಇತಿಹಾಸ ನಾವು ನೋಡಿದಾಗ ಇಲ್ಲಿ ಚೋಳರ ಕಾಲನು 400-500 ವರ್ಷ ಇತಿಹಾಸ ಇರತಕ್ಕಂಥ 1000 ವರ್ಷ ಇತಿಹಾಸ ಇರತಕ್ಕಂಥ ಈ ಸಾದ್ಲಿ ಗ್ರಾಮ ಈ ಒಂದು ಭಾಗಕ್ಕೆ ಈಗಾಗಲೇ ನಾವು ಶಕ್ತಿ ಮೀರಿ ಅತಿ ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟಿದ್ದೀರಿ. ಅದೇ ರೀತಿ ಇವತ್ತು ನಮ್ಮ ಗುರುಗಳು ನಮ್ಮ ಸೀನಣ್ಣವರು ಅವರು ಒಂದು ಸಂಕಲ್ಪ ಮಾಡಿದ್ದಾರೆ. ಈ ಭಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದಂಥ ಒಂದು ಅವರಿಗೆ ಅವ್ರಿಗೇನಾದರೂ ಸವಲತ್ತು ಬೇಕಾದರೆ ನಮ್ಮ ಸೀನಣ್ಣವರು MBBS ವಿದ್ಯಾರ್ಥಿ ಆಗ್ಬೋದು, ಮತ್ತು ಇಂಜಿನಿಯರಿಂಗ್ ಆಗ್ಬೋದು, ಇನ್ನೂ ಉನ್ನತ ಶಿಕ್ಷಣ ಯಾವುದೇ ಆಗ್ಬೋದು, ರೈತರ ಮಕ್ಕಳು ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅವರು ಈ ಬಾರಿ ನಮ್ಮ ಕಡೆಯಿಂದ ಆ ವಿದ್ಯಾರ್ಥಿಗಳನ್ನ ಓದಿಸ್ತಕ್ಕೆ ನಾವು ಏನು ಬೇಕೋ ಅವ್ರು ಸಹಕಾರ ಕೊಡ್ತೀನಿ ಅಂತ ಗಮನ ತಂದಿದ್ದಾರೆ. ಈ ಭಾಗದಲ್ಲಿ ನಮ್ಮ ಮುಖಂಡರು ತಾವಿದ್ದೀರಿ. ಯಾರಾದರೂ ಅತಿ ಹೆಚ್ಚಿನ ಅಂಕ ಪಡೆದು ಉನ್ನತ ಶಿಕ್ಷಣ ಪಡೆಯುವಂಥವ್ರಿದ್ದರೆ ತಾವು ದಯವಿಟ್ಟು ನಮ್ಮ ಹತ್ರ ಕರ್ಕೊಂಬರಿ, ಅವರಿಗೆ ಎಲ್ಲ ರೀತಿ ಸಹಕಾರ ಕೊಡ್ತಕ್ಕಂಥದ್ದು ನಾವು ಮಾಡ್ತೀರಿ ಅಂತ ಹೇಳ್ತಾ, ಅದೇ ರೀತಿ ಹಿಂದೆ